ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಿಥುನ ರಾಶಿಯವರ ಜೂನ್ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಮಿಥುನ ರಾಶಿಯವ್ರಿಗಂತೂ ಒಂದೂವರೆ ವರ್ಷದಿಂದ ಸಾಕಾಗ್ಬಿಟ್ಟಿದೆ. ಗುರು ಮಿಥುನ ರಾಶಿ ಇರೋದ್ರಿಂದ ನಾನಾ ರೀತಿಯ ಸಂಕಷ್ಟಗಳು, ಹಣಕಾಸಿನ ಅಭಾವ, ಆರೋಗ್ಯದಲ್ಲಿ ನಾನಾ ರೀತಿಯ ಏರುಪೇರುಗಳು. ಹೆಂಗಾಗ್ಬಿಟ್ಟಿದೆ ಜೀವನ ಅಂದರೆ ಸಾಕಾಗ್ಬಿಟ್ಟಿದೆಯಪ್ಪ, ಈ ವರ್ಷ ಮುಗಿದ್ರೆ ಸಾಕು 2025 ಅಂತ ತುಂಬ ಜನ ಅಂದ್ಕೊಂಡಿದ್ರಿ. 2026 ಶುರು ಆಯಿತು. ಶುರು ಆದರೂ ಕೂಡ ಜೀವನ ಬದಲಾವಣೆ ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತೀರ. ಖಂಡಿತವಾಗಿಯೂ ಆ ಬೇಜಾರು ಸೈಡಿಗೆ ಇಟ್ಬಿಡಿ. ಈ ಜೂನಿಂದ ನಿಮಗೆ ಅದೃಷ್ಟ ಕಾದಿದೆ. ಮಿಥುನ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ. ಗುರುಬಲ ಬರತಕ್ಕಂಥದ್ದು. ಜೂನ್ 1ನೇ ತಾರೀಕಿಗೆ ಗುರು ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಮಾಡಿದಾಗ ಆಟೋಮೆಟಿಕ್ಲಿ ನಿಮಗೆ ಗುರುಬಲ ಬರತಕ್ಕಂಥದ್ದು. 2ನೇ ಸ್ಥಾನ ಗುರು ಬರ್ತಾನೆ, ಗುರುಬಲ ಬರುತ್ತೆ. ಒಳ್ಳೆ ಅಭಿವೃದ್ಧಿ ನೋಡುವಂಥ ಆಗ್ತೀರಾ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ ಒಳ್ಳೆ ಅದೃಷ್ಟ, ಲಕ್ಷ್ಮಿ ಆಗಮನ, ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ನೋಡ್ತೀರಾ. ವಸ್ತುವನ್ನು, ವಾಹನವನ್ನು, ಆಭರಣವನ್ನು ಖರೀದಿ ಮಾಡ್ತೀರಿ. ಅಂದರೆ ಎಲ್ಲವೂ ಕೂಡ ಭಗವಂತ ಮುಂದಿನ 4 ತಿಂಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಪ್ರಮುಖವಾಗಿ ಜೂನ್ ತಿಂಗಳಲ್ಲಿ ಯಾವ ವಿಚಾರದ ಅಭಿವೃದ್ಧಿ ಆಗುತ್ತೆ ಅಂದರೆ ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು. ಅಂದರೆ ಒಳ್ಳೆ ನೇಮ್ ಸೆಟ್ ಮಾಡ್ತೀರಿ. ಈಗೇನು ಹೆಸರನ್ನು ಸಂಪಾದನೆ ಮಾಡ್ತೀರಾ ಕೆಲಸದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಆ ಹೆಸರು ಇನ್ನೂ ಕೂಡ ಒಂದು ಲೆವೆಲ್ ಮೇಲೆ ಹೋಗುತ್ತೆ. ಒಳ್ಳೆ ಹೆಸರನ್ನು ಸೆಟ್ ಮಾಡ್ತೀರಾ. ಈ ಕೆಲಸ ಅಂದರೆ ಈ ವ್ಯಕ್ತಿಯಪ್ಪ. ಈ ಕೆಲಸವನ್ನು ಈ ವ್ಯಕ್ತಿ ಬಿಟ್ಟರೆ ಯಾರೂ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪರಿಪೂರ್ಣವಾಗಿ ಪರ್ಫೆಕ್ಟಾಗಿ ಈ ಕೆಲಸವನ್ನು ಈ ವ್ಯಕ್ತಿ ಕೊಟ್ಬಿಟ್ರೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ನಿಗೆ ಬಿಟ್ಬಿಟ್ರೆ ಸಾಕು, ಆಟೋಮೆಟಿಕ್ಲಿ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಈ ಥರ ಮೈಂಡ್ಸೆಟ್ ಖಂಡಿತ ವೃದ್ಧಿ ಮಾಡಿಕೊಡ್ತೀರಿ. ಖಂಡಿತ ಅದು ಅಭಿವೃದ್ಧಿ ಕೂಡ ಆಗತಕ್ಕಂಥದ್ದು. ಇಸ್ ಅ ಪಾಸಿಟಿವ್ ವೇ. ಹಾಗೆಯೇ ಈ ಮಾಸ ವಾಹನವನ್ನು ಖರೀದಿ ಮಾಡ್ಕೊಳ್ತೀರಿ, ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಮನೆಗೆ ಐಷಾರಾಮಿ ವಸ್ತುಗಳನ್ನು, ಯಾರು ತುಂಬ ದಿನಗಳಿಂದ ಒಂದು ಸ್ಕೂಟರ್ನ, ಕಾರನ್ನು ಖರೀದಿ ಮಾಡಬೇಕು, ಮನೆಗೆ ಒಂದು ಚೆನ್ನಾಗಿರತಕ್ಕಂಥ AC-ನೋ ಏನೋ ಒಂದು ಸೋಫಾನೋ ಏನೋ ಥರ ಒಂದು ವಸ್ತು ತೆಗೆದುಕೊಳ್ಬೇಕು, ಕಾಸ್ಟ್ಲಿ ಆಗ್ತಾಯಿದೆ ಅಂಥೇಳಿ ಒಂದಷ್ಟು ದಿನಗಳಿಂದ ತಿಂಗಳಿಂದ ಮುಂದೂಡ್ತಿದ್ರಲ್ಲ, ಅಂಥವ್ರಿಗೆ ಶುಭ ಸುದ್ದಿ. ಈ ಮಾಸ ಒಳ್ಳೆ ವಸ್ತುವನ್ನು, ವಾಹನವನ್ನು ಖರೀದಿ ಮಾಡ್ತೀರಿ. ತುಂಬ ಜನಕ್ಕೆ ಭೂ ಖರೀದಿ ಯೋಗವನ್ನು ಕೂಡ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ. ಪ್ರಮುಖ ಯಾರು ಸೈಟನ್ನು ನೋಡ್ತಾ ಇದ್ರಿ, ಕೊಂಡ್ಕೊಳ್ಬೇಕು ಅಂತ ತುಂಬ ತಿಂಗಳಿಂದ ಹುಡುಕಾಡ್ತಿದ್ರಿ, ಯಾರೋ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಲ್ಲಿ ಪ್ಲಾನ್ ಇಟ್ಕೊಂಡು ಏನೂ ಕಮ್ಯುನಿಕೇಟ್ ಮಾಡಿದೆ ಹಾಗೆ ಇನ್ನೂ ನೋಡ್ತಾ ಇದ್ರಿ ಸೈಲೆಂಟಾಗಿ, ಅಂಥವರ ಬಾಳಿನಲ್ಲಿ ಶುಭ ಸುದ್ದಿ. ನಿಮಗೆ ಭೂದೇವಿ ಅನುಗ್ರಹದಿಂದ ಒಳ್ಳೆ ಭೂಮಿ ಖರೀದಿ ಯೋಗವಾಗುತ್ತೆ. ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನು ನೋಡುವಂಥರಾಗ್ತೀರ. ಕುಟುಂಬದಲ್ಲಿ ಅನ್ಯೂನ್ಯತೆ ವೃದ್ಧಿ ಆಗತಕ್ಕಂಥದ್ದು ಈ ಮಾಸ. ಹಾಗೆಯೇ ಈ ಮಾಸ ಮಿಥುನ ರಾಶಿಯವರಿಗೆ ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯದಲ್ಲಿ ವೃದ್ಧಿ ಆಗುತ್ತೆ. ಸರ್ಕಾರದಿಂದ ಯಾವುದೋ ಒಂದು ಫೈಲ್ ಸ್ಟಕ್ ಆಗಿಬಿಟ್ಟಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಫೈಲ್ ಮುಂದೆ ಹುಡುಕ್ತಾನೆ ಇರೋದಿಲ್ಲ. ಏನೋ ಒಂದು ವಿಧಂಥ ಕಸಿಬಿಸಿ, ಟೆನ್ಷನ್ಸು, ತಲೆಬಿಸಿ, ಈ ಥರದ ನಾನಾ ವಿಚಾರವಾಗಿ ಟೆನ್ಷನ್ಸ್ ಕೂಡಿರುತ್ತೆ. ಅಂಥವ್ರಿಗೆ ಶುಭ ಸುದ್ದಿ. ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮಗೆ ಪಾಸಿಟಿವ್ ಆಗತಕ್ಕಂಥದ್ದು, ಒಳ್ಳೆ ಲಾಭ ನೋಡ್ತೀರಿ, ಅನುಕೂಲಗಳಾಗತ್ತೆ, ಅಭಿವೃದ್ಧಿಯನ್ನು ಕಾಣುವಂಥರಾಗ್ತೀರಾ. ಅಂದರೆ ಎಲ್ಲವೂ ಚೆನ್ನಾಗಿರತಕ್ಕಂಥದ್ದು ನಿಮಗೆ. ಸರ್ಕಾರಿ ಸಂಬಂಧಪಟ್ಟ ಕೆಲಸಗಳಿಗೆ ಯಾರು ಪ್ರಮೋಷನ್ ಅಪೇಕ್ಷೆಯಲ್ಲಿದ್ದೀರಿ, ಸರ್ಕಾರಿ ಉದ್ಯೋಗಿಗಳು ಯಾರು ಸ್ವಲ್ಪ ಟ್ರಾನ್ಸ್ಫರ್ ಅಪೇಕ್ಷೆಯಲ್ಲಿದ್ದೀರಿ, ಅವರು ಕೂಡ ಶುಭ ಸುದ್ದಿ ಕಾದಿದೆ. ಪ್ರಯತ್ನ ಪಡಿ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರು ಸರ್ಕಾರ ಸಂಬಂಧಪಟ್ಟಿದ್ದು ಏನೇ ಕೆಲಸಗಳ ಪ್ರಯತ್ನ ಪಟ್ಟರು ಕೂಡ ಖಂಡಿತ ಲಾಭವಾಗಿ ಪರಿವರ್ತನೆ ಆಗುತ್ತೆ. ಹೊಸ ಪ್ರಯತ್ನಗಳನ್ನು ಯಾರು ಶುರು ಮಾಡಬೇಕು ಅಂದ್ಕೊಂಡ್ರೆ, ಹೊಸ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು, ಆಫೀಸ್ ಓಪನ್ ಮಾಡಬೇಕು, ಹೊಸದಾಗಿ ಯಾವ್ದಾರು ಇನ್ವೆಸ್ಟ್ ಮಾಡಬೇಕು, ಇನ್ನು ಮಾಡಲಾ, ಈ ಮಾಸ ನಂಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅಂತೆಲ್ಲ ಏನಾದ್ರು ಆಲೋಚನೆ ಇಟ್ಕೊಂಡಿದ್ರೆ ಆಲೋಚನೆನ ಬದಿಗಿತ್ತಿ ಕೆಲಸದಲ್ಲೂ ಮುಂದುವರಿಯಿರಿ. ಖಂಡಿತ ಅದು ಲಾಭವಾಗಿ ಪರಿವರ್ತನೆ ಆಗುತ್ತೆ. ಮಿಥುನ ರಾಶಿಯವರು ಈ ಮಾಸ ಹಾಗೆ ದೊಡ್ಡ ಮಟ್ಟದ ಕೆಲಸಗಳಿಗೆ ಕೈ ಹಾಕ್ತೀರಿ. ತುಂಬ ಜನ ಕೆಲಸವನ್ನು ಮಾಡೋಕ್ಕಾಗದೆ ತುಂಬ ಪರಿತಪಿಸ್ತಿರ್ತಾರೆ. ಎಷ್ಟೋ ಜನಕ್ಕೆ ಕೆಲಸಕ್ಕೆ ಕೈ ಹಾಕಿ ಇಲ್ಲಪ್ಪ ನನ್ನ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ. ಅಂಥ ದೊಡ್ಡ ಕೆಲಸಕ್ಕೆ ಮಿಥುನ ರಾಶಿಯವರು ಈ ಮಾಸ ಕೈ ಹಾಕಿ ಸಕ್ಸಸ್ಸನ್ನು ಕಾಣುವಂಥರಾಗ್ತೀರಾ. ಆ ಸಿಗತಕ್ಕಂಥ ಸಕ್ಸಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇನ್ನೂ 4-5 ಪ್ರಾಜೆಕ್ಟ್ಸ್ಗಳು ಆ್ಯಡ್ ಆನ್ ಮಾಡುತ್ತೆ. ಅಂದರೆ ಇನ್ನೂ 4-5 ಕೆಲಸಗಳು ಹುಡ್ಕೊಂಡು ಬಂದೇ ಬರುತ್ತೆ. ಈತನ ಕೆಲಸ ಕೊಟ್ಟರೆ ನಾವು ತೃಪ್ತಿಯಿಂದ ಇರ್ಬೋದು, ಈತನ ಕೆಲಸ ಒಂದು ಸಲ ವಹಿಸ್ಬಿಟ್ರೆ ಯಾವುದೇ ರೀತಿ ತಲೆಬಿಸಿ ಇರೋದಿಲ್ಲ ಅಂತ ಜನ ನಿಮ್ಮ ಮೇಲೆ ನಂಬಿಕೆ ಕೆಲಸವನ್ನು ಕೊಡ್ತಾರೆ. ಅಂದರೆ ನಿಮ್ಮ ಕೆಲಸ ನಿಮ್ಮನ್ನು ಗುರುತಿಸುವಿಕೆ ಆಗುತ್ತೆ. ಅಂದರೆ ಮಿಥುನ ರಾಶಿ ಇದಕ್ಕಿಂತ ಜಾಕ್ಪಾಟ್ ಬೇಕಾ? ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾದಂಥ ಸಮಯವನ್ನು ಈ ಮಾಸ ಕಳಿತೀರಿ. ಪ್ರತಿಯೊಂದು ನಿತ್ಯವೂ ಕೂಡ ಪ್ರತಿಯೊಬ್ಬನ ಆಸೆ ಏನಿರುತ್ತೆ, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಎಲ್ಲರ ಜೊತೆ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರತಕ್ಕಂಥ ಜೀವನ ಮಾಡಬೇಕು ಅಂತ. ಆದರೆ ದುಡಿಯೋ ಎಂಬ ಹುಚ್ಚಿಗೆ ಸಿಗಾಕೊಂಡ್ಬಿಟ್ಟು ಮನುಷ್ಯ ತನ್ನ ಸಂಸಾರವನ್ನು,
ಅವ್ರ ಜೊತೆ ಮಾತಾಡತಕ್ಕಂಥ ಪ್ರೀತಿವಾದಂಥ ಒಂದಷ್ಟು ಅಮೂಲ್ಯವಾದ ಸಮಯವನ್ನು ಮರ್ತೇ ಬಿಡ್ತಾನೆ. ಆದರೆ ಭಗವಂತನ ಅನುಗ್ರಹದಿಂದ ಮಿಥುನ ರಾಶಿಯವರು ಈ ಮಾಸ ನೀವು ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಪ್ರೀತಿಸತಕ್ಕಂತಹ ಒಂದಷ್ಟು ವ್ಯಕ್ತಿಗಳೊಂದಿಗೆ, ಆತ್ಮೀಯರೊಂದಿಗೆ ಕೂತ್ಕೊಂಡು ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತೀರಿ. ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ತೀರಿ. ನೀವು ಸ್ಪೆಂಡ್ ಮಾಡತಕ್ಕಂಥ ಟೈಮ್ ಖಂಡಿತವಾಗಿಯೂ ಪಾಸಿಟಿವ್ಲಿ ನಿಮಗೆ ಹೆಲ್ಪ್ ಮಾಡತಕ್ಕಂಥದ್ದಾಗತ್ತೆ ಹಾಗೂ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ. ಇಸ್ ಎ ಗುಡ್ ಸೈನ್. ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಈ ಮಾಸದಿಂದ ಕಾಣುವಂತರಾಗ್ತೀರಾ. ಶುಭ ಶುರು ಆಗೋದೇ ಮಿಥುನ ರಾಶಿಯವ್ರಿಗೆ ಈ ಮಾಸದಿಂದ. ಇಂದಿನ 1.5 ವರ್ಷ ನಾನಾ ರೀತಿಯ ಸಂಕಷ್ಟಗಳನ್ನು, ವ್ಯಾಜ್ಯಗಳನ್ನು ನೋಡಿದ್ದೀರಿ. ಆದರೆ ಈ ಮಾಸ ಪ್ರಮುಖ. ಏನಕ್ಕೆಂದರೆ ಗುರು ಬದಲಾವಣೆ ಈ ಮಾಸದಿಂದಲೇ. ಅಂದರೆ ಅದೃಷ್ಟ, ಜಾಕ್ಪಾಟ್, ರಾಜಯೋಗ ಎಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಈ ಮಾಸದಿಂದಲೇ ಶುರುವಾಗತಕ್ಕಂಥದ್ದು. ಆದರೆ ತಿಂಗಳ ಅಂತ್ಯ ಭಾಗದಲ್ಲಿ ಯಾವುದೋ ಬೇಡದ ವಿಚಾರಕ್ಕೆ ಕೈ ಹಾಕಿ ನಿಮ್ಮ ಮನಃಶಾಂತಿನ ಸುಟ್ಕೊಳ್ತೀರಿ, ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತೀರಿ. ಎಷ್ಟೋ ಜನ ಮಾಡತಕ್ಕಂಥ ಮನುಷ್ಯರ ತಪ್ಪಿದು. ಏನೋ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ ನೀವೇನು ಮಾಡ್ಕೊಂಡ್ಬಿಡ್ತೀರ, ಎಲ್ಲದಕ್ಕೂ ಸಿಕ್ಕಿದ್ದಕ್ಕೆಲ್ಲ ಕೈ ಹಾಕ್ತೀರಿ. ಓ ಟೈಮ್ ಚೆನ್ನಾಗಿದೆ, ಇದೊಂದು ಕೈ ಹಾಕ್ಬೋಣ, ಇದೊಂದು ಕೆಲಸ ಮಾಡ್ಬೋಣ, ಇದರಲ್ಲೂ ಸಕ್ಸಸ್ ಸಿಕ್ಬಿಡುತ್ತೆ, ಲಾಭ ಜಾಸ್ತಿ ಆಗುತ್ತೆ, ಬೇಗ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ಬೋದು ಅಂತ ಆ ಥರದ ನಿರ್ಧಾರಗಳು ತೆಗೆದುಕೊಳ್ತೀರಿ. ಯೋಚನೆ ಮಾಡೋದಿಲ್ಲ, ಡಿಸಿಷನ್ ಮೇಕಿಂಗಲ್ಲಿ ಎಡಗ್ತೀರಿ. ಆ ಕೆಲಸ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಇನ್ಯಾರನ್ನೋ ನಂಬಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಿ, ಅದರಲ್ಲಿ ನಷ್ಟ ಅನುಭವಿಸ್ತೀರ. ಪ್ರೆಸೆಂಟ್ ಮಿಥುನ ರಾಶಿಯವ್ರು ಮಾಡತಕ್ಕಂಥ ಎಡವಟ್ಟು ಇದೆ. ಟೈಮ್ ತುಂಬ ಚೆನ್ನಾಗಿದೆ, ಇನ್ಕಮ್ ಚೆನ್ನಾಗಿದೆ ಅಂಥೇಳಿ ಯೋಚನೆ ಮಾಡದೆ ಯಾವುದೋ ಕ್ಷೇತ್ರದಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡ್ತೀರಿ. ಅದ್ರ ಬಗ್ಗೆ ನಿಮಗೆ ಗಮನವೂ ಇರೋದಿಲ್ಲ, ಆ ಕ್ಷೇತ್ರದಲ್ಲಿ ಹಿಡಿತನೂ ಇರೋದಿಲ್ಲ. ಹಾಗೇನಾಗುತ್ತೆ, ಆಟೋಮೆಟಿಕ್ಲಿ ನಷ್ಟವಾಗುತ್ತೆ. ಯಾರ ಜೊತೆಗೆ ಯಾರೊಂದಿಗೆ ವ್ಯವಹಾರ ಮಾಡ್ತಿರ್ತೀರೋ ಅವರೊಂದಿಗೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಈ ಸಂಪೂರ್ಣ ಪ್ರಭಾವ ಮನೆ ಮೇಲೆ ಬೀಳುತ್ತೆ. ಅಲ್ಲಿ ಕೂಡ ಅಶಾಂತಿ ಕಾಣಿಸುತ್ತೆ. ನಿಮ್ಮ ಕೈಯಾರ ನೀವೇ ಮಾಡ್ಕೊಳ್ತಕ್ಕಂಥ ಸ್ವಯಂಕೃತ ಅಪರಾಧ ಇದು. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಅನ್ನೋ ಕ್ಷೇತ್ರದಲ್ಲಿ ಕೆಲಸ ಕಲಿತು ತದನಂತರ ಇನ್ವೆಸ್ಟ್ ಮಾಡಿ. ಇಲ್ಲದಿದ್ದರೆ ಭಾರೀ ಮಟ್ಟದ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಈ ಮಾಸ ಸ್ವಲ್ಪ ಮಿಥುನ ರಾಶಿ ಕುಗ್ತಾರೆ. ಏನಕ್ಕಪ್ಪ ಕುಗ್ತಾರೆ ಅಂದರೆ ದುಂದು ವೆಚ್ಚ ಜಾಸ್ತಿ, ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಸಾಲಗಳು ಅಥವಾ ಒಂದಷ್ಟು ಅಮೌಂಟ್ನ ಕಮಿಟ್ಮೆಂಟ್ನ ತೀರಿಸ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ವ್ಯಯ ಮಾಡ್ತೀರಾ. ಹಾಗಾಗಿ ಫಿನಾನ್ಷಿಯಲಿ ಲಾಕ್ ಆಗ್ತೀರಿ. ನಷ್ಟ ಸಂಭವಿಸಲ್ಲ, ಆದರೆ ಫಿನಾನ್ಷಿಯಲಿ ಲಾಕ್ ಆಗ್ತೀರಿ. ಸೊ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ವಿಚಾರವಾಗಿ ಗಮನ ಹರಿಸತಕ್ಕಂಥದ್ದು. ಮನೆಯಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಇಂಟರ್ಫೇರ್ ಆಗಿ ಆಡತಕ್ಕಂಥ ಮಾತುಗಳಿಂದ ಸಂಕಷ್ಟ ಬರತಕ್ಕಂಥದ್ದು. ಅಂದರೆ ನಿಮ್ಮ ತಪ್ಪೇ ಇರಲ್ಲ ಕಣ್ರಿ. ನೀವು ನಿಮ್ಮ ಕುಟುಂಬದವ್ರು ತುಂಬ ಚೆನ್ನಾಗಿರ್ತೀರಿ, ಒಳ್ಳೆ ಅನ್ಯೋನ್ಯತೆ ಇರುತ್ತೆ, ಬಾಂಧವ್ಯ ಇರುತ್ತೆ. ಯಾವುದೋ ಮೂರನೇ ವ್ಯಕ್ತಿ ಬರ್ತಾನೆ, ಬಂದ್ಬಿಟ್ಟು ಆತ ಹೀಗೆ ಹೇಳ್ದ, ಇವರು ಹೀಗೆ ಹೇಳಿದ್ರು, ಇವರಲ್ಲಿ ಹೀಗೆ ಅಂತ ಸಮಸ್ಯೆಗಳು ಅಂತೇಳಿ ಸಣ್ಣ ಪುಟ್ಟ ವಿಚಾರವನ್ನು ತಂದಿಟ್ಬಿಡ್ತಾರೆ. ಅದು ಹೇಗೆ ಆಗ್ಬಿಡುತ್ತೆ ಅಂದರೆ ಮನೇಲಿ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡತಕ್ಕಂಥ ಸನ್ನಿವೇಶಗಳೇ ಬರಲ್ಲ. ಹಾಗಾಗಿ ಮಿಥುನ ರಾಶಿಯವರು ಯಾರು ಏನೇ ಬಂದು ಹೇಳಿದ್ರು ಕೂಡ 2 ಬಾರಿ ಯೋಚನೆ ಮಾಡಿ ಪರಿಸ್ಥಿತಿ ಏನಿದೆ ಅಂತ ತಿಳಿದು ತದನಂತರ ರಿಯಾಕ್ಟ್ ಮಾಡಿ. ಆ ಥರದ ನಿರ್ಧಾರ ದೊಡ್ಡ ಮಟ್ಟದ ಸಂಕಷ್ಟವನ್ನು ಮಿಥುನ ರಾಶಿಯವ್ರಿಗೆ ಈ ಮಾಸ ತಂದುಕೊಡುತ್ತೆ. ಆ ಥರದ ನಿರ್ಧಾರಗಳು ಬೇಡ ಅಂತ. ಇನ್ನು ಕೆಲವರು ಏನು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಅತಿ ಆಸೆ. 10 ರೂಪಾಯಿ ದುಡಿಯೋ ಕಡೆ 20 ರೂಪಾಯಿ ದುಡಿಯೋಣ, 20 ರೂಪಾಯಿ ದುಡಿಯೋ ಕಡೆ 30 ರೂಪಾಯಿ ದುಡಿಯೋಣ ಅಂಥೇಳಿ ಬರ್ತಿದ್ದ ಲಾಭಕ್ಕಿಂತ ಜಾಸ್ತಿ ಲಾಭ ನೋಡಬೇಕು ಅಂತ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಓವರ್ಲಿ ರಿಸ್ಕ್ ತೆಗೆದುಕೊಂಡು ಏನೋ ವ್ಯವಹಾರಗಳನ್ನು ಮಾಡೋಕ್ಕೊಟ್ಟೋಗ್ಬಿಡೋದು, ಅಥವಾ ಎಲ್ಲವೂ ಚೆನ್ನಾಗಾಗ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡತಕ್ಕಂಥದ್ದು. ಈ ಎರಡನ್ನೂ ಮಾಡ್ತಾನೆ ಯಾವ ವ್ಯಕ್ತಿ ಅಂತ ಹೇಳಿದ್ರೆ ಆತನೇ ಶತಮೂರ್ಖ ಅಂತ. ಆ ವ್ಯಕ್ತಿ ಖಂಡಿತ ನಷ್ಟ ಅನುಭವಿಸ್ತಾನೆ. ಅಂಥ ಮೂರ್ಖತನದ ಕೆಲಸಗಳನ್ನು ಮಿಥುನ ರಾಶಿಯವರು ಈ ಮಾಸ ಮಾಡೋದು ಬೇಡ. ಅಂದರೆ ಏಕ್ದಮ್ ಭಗವಂತ ಎಲ್ಲನೂ ಒಟ್ಟಿಗೆ ಕೊಟ್ಬಿಡಿದ ತಕ್ಷಣ ತಲೆ ತಿರುಗಿಬಿಡುತ್ತೆ ವ್ಯಕ್ತಿದು. ಓ ಏನೋ ಆಗ್ಬಿಡ್ತಾ ಇದೆ, ಮತ್ತಿನ್ನೇನೋ ಆಗ್ಬಿಡುತ್ತೆ, ಎಲ್ಲ ಬದಲಾವಣೆ ಆಗಿಬಿಡುತ್ತೆ. ಖಂಡಿತ ಆಗುತ್ತೆ. ಅದು ಪಾಸಿಟಿವ್ಲಿ ಬದಲಾವಣೆ ಆದರೆ ನಿಮಗೆ ಒಳ್ಳೆಯದು, ನೆಗೆಟಿವ್ಲಿ ಬದಲಾವಣೆ ಆದರೆ ಖಂಡಿತ ಕೆಟ್ಟದ್ದು. ಸೊ ನೆಗೆಟಿವ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಡಿ. ಸ್ವಲ್ಪ ತಾಳ್ಮೆಯಿಂದಿರಿ. ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನವಾಗಿ ವ್ಯವಹೃತವಾಗಿ ನಡೆಸ್ಕೊಳ್ಳಿ. ಖಂಡಿತ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಹಾಗೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಕೂಡ ಏರುಪೇರಾಗತಕ್ಕಂಥದ್ದು. ಅವರ ಆರೋಗ್ಯದ ಮೇಲೆ ಗಮನ ಹರಿಸಿ. ಆಲ್ರೆಡಿ ಯಾರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದರೆ ಸ್ವಲ್ಪ ಅವರ ಆರೋಗ್ಯದ ಮೇಲೆ ಗಮನ ಹರಿಸಿಲ್ಲ ಅಂದರೆ ಹಾಸ್ಪಿಟಲ್ಲು, ಮನೆ ಈ ಥರನೇ ಓಡಾಡಿಕೊಂಡು ಸಂಪಾದನೆ ಮಾಡತಕ್ಕಂಥ ಅಲ್ಲಿ ಕಳ್ಕೊಳ್ಳತಕ್ಕಂಥ ಒಂದಷ್ಟು ಸಂಭವಗಳು ವೃದ್ಧಿ ಆಗ್ಬೋದು. ಆ ಥರದ ನಿರ್ಧಾರಗಳು ಬೇಡ. ಪ್ರಮುಖ ಯಾವುದೇ ಒಂದು ಮೇಜರ್ ಡಿಸಿಷನ್ ತೆಗೆದುಕೊಳ್ತಾ ಇದ್ದೀನಿ ಅಂದರೆ 3 ಬಾರಿ ಆಲೋಚಿಸಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ. ಖಂಡಿತ ಲಾಭವಾಗುತ್ತೆ. ಮಿಥುನ ರಾಶಿಯವರು ಈ ತಿಂಗಳು ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಅನುಕೂಲವಾದರೆ ಗುರು ಸಂಚಾರ ಮಾಡೋದ್ರಿಂದ ಮನೆ ದೇವಸ್ಥಾನ ಹತ್ರದಲ್ಲಿದ್ದರೆ, ಸ್ವರೂಪ ದೇವಸ್ಥಾನದಲ್ಲಿದ್ದರೆ ಒಂದು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಳ್ಳಿ. ಕುಲದೇವರ ಆರಾಧನೆಯನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಖಂಡಿತ ಈ ಸಂಪೂರ್ಣ ತಿಂಗಳು ಶುಭವನ್ನು, ಅಭಿವೃದ್ಧಿಯನ್ನು ನೋಡುವಂತಾಗ್ತೀರ. ಯಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು,
ನೇರವಾಗಿ ಭೇಟಿಯನ್ನು ಮಾಡ್ಬೋದು. ಅಂದರೆ ಮೈಸೂರಿನ ಕುವೆಂಪುರದಲ್ಲಿ ಕಚೇರಿ ನೇರವಾಗಿ ಭೇಟಿ ಮಾಡ್ಬೋದು, ಅಥವಾ ಫೋನ್ ಕಾಲ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು. ಜ್ಯೋತಿಷ್ಯದ ಮುಖಾಂತರ ಸೂಕ್ತವಾಗಿ ಸರಳವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಆತ್ಮೀಯರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.